ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಶುದ್ಧ ಪಂಚಮಿ, ಸೋಮವಾರ 23/3/2026. ಇನ್ನು ವಾರ ಬಂದು ಸೋಮವಾರ, ತಿಥಿ ಬಂದು ಪಂಚಮಿ, ರಾತ್ರಿ 9:38 ನಕ್ಷತ್ರ ಬಂದು ಕೃತಿಕಾ ನಕ್ಷತ್ರ, ರಾತ್ರಿ 11:46 ಇರ್ತಕ್ಕಂಥದ್ದು. ಯೋಗ ವಿಷ್ಕಂಭ ಕರ್ಣ ಭವ. ಇನ್ನು ಎಂದಿನ ಕಾಲ ಪರಿಸ್ಥಿತಿ ಅಂದರೆ ರಾಹುಕಾಲ 7:52 9:28, ಸಿದ್ಧಾಂತ ರೀತಿಯಲ್ಲಿ 9:30 9, 7:30 9 ವಾಕ್ಯ ರೀತಿಯಲ್ಲಿ. ಇನ್ನು ಗುಳಿಕ ಕಾಲ ಬಂದು 2 ಗಂಟೆ 1 ನಿಮಿಷದಿಂದ 3:32 ಸಿದ್ಧಾಂತ ರೀತಿಯಲ್ಲಿ ಬಿಂಬನೇಮಿ ಪ್ರಕಾರ, 1:30 3 ವಾಕ್ಯ ರೀತಿಯಲ್ಲಿ. ಇನ್ನು ಅರ್ಧ ಪ್ರಹರಿ ಕಾಲ ಬಂದು 9 ಗಂಟೆ 22 ನಿಮಿಷದಿಂದ 10:59 ವಾಕ್ಯ ರೀತಿಯಲ್ಲಿ 9ರಿಂದ 10 ಇರ್ತಕ್ಕಂಥದ್ದು. ಇನ್ನು ಯಮಗಂಡ ಕಾಲ ಬಂದು 10:59 12:30 ಮಾಮೂಲಿಯಾಗಿ ಬಂದಾಗ 10:30 12 ಇರ್ತಕ್ಕಂಥದ್ದು. ಇನ್ನು ಅಮೃತ ಗಡಿಗಳು 6ರಿಂದ 7:30 ಇರ್ತಕ್ಕಂಥದ್ದು. ಆದಮೇಲೆ ಇದು ಈ ದಿನದ ಪಂಚಾಂಗ ವಿಶೇಷ. ಅಲ್ಲಿಂದ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ರವಿ, ಶುಕ್ರ, ಶನಿ 12ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಇದರಿಂದ ಧನವ್ಯಯ, ಶುಭ ಲಾಭ ಆದರೂ ಸಹ ಶತ್ರುಭಯ ಇರ್ತಕ್ಕಂಥದ್ದು. ಗುರು 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಗುರುಬಲ ಕಡಿಮೆ ಇರ್ತಕ್ಕಂಥದ್ದು. ಬುಧನು ಮತ್ತು ಕುಜನ ರಾಹು ಸಮೇತನಾಗಿ 11ನೇ ಸ್ಥಳದಾಗ ಸಂತೋಷ ಏರ್ಪಡ್ತಕ್ಕಂಥದ್ದು ಈ ದಿನದ ಮೇಷರಾಶಿಯವರ ಫಲ. ಇವರಿಗೆ ಅದೃಷ್ಟ ಸಂಖ್ಯೆ 1, ಅದೃಷ್ಟ ದಿಕ್ಕು ದಕ್ಷಿಣ, ಅದೃಷ್ಟ ಬಣ್ಣ ಕೆಂಪಾಗಿರ್ತಕ್ಕಂಥದ್ದು. ಇಲ್ಲಿಂದ ವೃಷಭ ರಾಶಿಗೆ ಬಂದಾಗ ರವಿ, ಶುಕ್ರ, ಶನಿ ಏಕಾದಶ ಸ್ಥಾನದಲ್ಲಿರೋದ್ರಿಂದ ಶುಭ ವೃದ್ಧಿ, ಸುಖ ಭೋಜನ, ದ್ರವ್ಯ ಲಾಭ. ಅದೇ ರೀತಿಯಲ್ಲಿ ಇವರಿಗೆ ಗುರುಬಲ ಇದೆ. ಏನು ಗುರು ಶುಕ್ರ, ಶನಿ, ರವಿ ಎಲ್ಲರೂ ಸಹ ಒಂದು ಒಳ್ಳೆಯ ಸ್ಥಿತಿಲಿರೋದ್ರಿಂದ ಮತ್ತು ಬುಧನೂ ಸಹ ಸಂತೋಷದಿಂದ ಉತ್ತಮವಾಗಿರ್ತಕ್ಕಂಥ ದಿನ ಆಗ್ತಕ್ಕಂಥದ್ದು, ಲಕ್ಷ್ಮೀಕರವಾಗಿರ್ತಕ್ಕಂಥ ದಿನ ವೃಷಭರಾಶಿಗೆ ಇವತ್ತು. ಇವರಿಗೆ 5 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ಮಿಥುನ ರಾಶಿಗೆ ಬಂದಾಗ ರವಿ, ಶುಕ್ರ, ಶನಿ 10ನೇ ಸ್ಥಾನದಲ್ಲಿ, ಗುರು ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು. ಕೇತು 3ನೇ ಸ್ಥಾನದಲ್ಲಿ, ಕುಜ, ಬುಧ, ರಾಹುವಿಂದ 9ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈ ಎಲ್ಲ ನೋಡಿದಾಗ ರವಿಯಿಂದ ನಮಗೆ ಧನಲಾಭ ಆಗ್ತಕ್ಕಂಥದ್ದು. ಅಲ್ಲಿಂದ ಆಚೆಗೆ ಶನಿಯಿಂದ ಭಯ, ಶುಕ್ರನಿಂದ ದ್ರವ್ಯ ನಷ್ಟ, ಅದೇ ರೀತಿಯಲ್ಲಿ ಗುರುಬಲ ಬೇರೆ ಇಲ್ಲದೆ ಇರತಕ್ಕಂಥದ್ದು, ಬುಧನಿಂದ ಬಹಳ ನಷ್ಟಕರವಾಗಿರ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ದಿನ ಶುಭಕರವಾಗಿರೋದಿಲ್ಲ, ಹಿಡಿದ ಕಾರ್ಯಗಳಲ್ಲಿ ಸೋಲಿರ್ತಕ್ಕಂಥದ್ದು. ಏನೋ ಆದರೂ ಸಹ ಧನಲಾಭ ಇದೆ, ಹಣಕಾಸಿನ ಒಳಹರಿವು ಚೆನ್ನಾಗಿದ್ದರೂ ಸಹ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ನಿಮಗೆ ಅದೃಷ್ಟ ಸಂಖ್ಯೆ 3, ಉತ್ತರ ಅದೃಷ್ಟಕ್ಕೂ ಕೆಂಪು ಅದೃಷ್ಟ ಬಣ್ಣ. ಅಂದ ಕರ್ಕಾಟಕ ರಾಶಿಗೆ ಬಂದಾಗ ರವಿ, ಶುಕ್ರ, ಶನಿ 9ನೇ ಸ್ಥಾನದಲ್ಲಿ, ಗುರು 12ನೇ ಸ್ಥಾನದಲ್ಲಿ, ಕೇತು 2ನೇ ಸ್ಥಾನದಲ್ಲಿ, ಕುಜ, ಬುಧ, ರಾಹುಗಳು 8ಮ ಸ್ಥಾನದಲ್ಲಿರೋದ್ರಿಂದ ನೋಡಿ, ಕುಜ, ಬುಧ, ರಾಹುಗಳಿಂದ ಅನುಕೂಲ. ಯಾವುದಾದ್ರೂ ನೀವು ಕಾರ್ಯ ಮಾಡಬೇಕಂದ್ರೆ ಅನುಕೂಲಕರವಾಗಿರ್ತಕ್ಕಂಥದ್ದು. ರವಿಯಿಂದ ಭಯ ಮತ್ತು ಶುಕ್ರನಿಂದ ದ್ರವ್ಯ ಲಾಭ, ಶನಿಯಿಂದ ಕಾರ್ಯ ನಷ್ಟ. ಯಾವುದಾದ್ರೂ ಹಿಡಿದಿರ್ತಕ್ಕಂಥ ಕೆಲಸಗಳು ನಷ್ಟವಾಗ್ತಕ್ಕಂಥದ್ದು. ಆದರೂ ಸಹ ನಿಮಗೆ ಹಣಕಾಸು ಬರ್ತದೆ, ನೀವು ಮಾಡ್ತಕ್ಕಂಥ ಕಾರ್ಯಗಳ ಅನುಕೂಲ ಸಿಗ್ತಕ್ಕಂಥದ್ದು. ಆದರೂ ಭಯವಾಗಿ ಇರ್ತಕ್ಕಂಥದ್ದು. ನೀವು ರವಿಯಿಂದ ಧ್ಯಾನ ಮಾಡ್ಕೊಳ್ಳಿ, ಸೂರ್ಯನ ಆ ಭಯ ಹೋಗಲಾಡಿಸ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟಕ್ಕೂ ಬಿಳಿ ಅದೃಷ್ಟ ಬಣ್ಣ. ಅದರಿಂದ ಸಿಂಹರಾಶಿಗೆ ಬಂದಾಗ ರವಿ, ಶುಕ್ರ, ಶನಿ 8ಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಇದರಿಂದ ಶರೀರ ಪೀಡೆ, ಆದರೂ ಸಹ ಶುಕ್ರನಿಂದ ನಿಮಗೆ ಒಳ್ಳೆಯ ವಾರ್ತೆ ಬರ್ತಕ್ಕಂಥದ್ದು, ಬಂಧು ಮಿತ್ರರಿಂದ ಒಂದು ವಾರ್ತೆ ಬರ್ತಕ್ಕಂಥದ್ದು. ಶನಿಯಿಂದ ಭಯ, ಗುರುಬಲ ಪೂರ್ತಿ ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಈ ದಿನ ಏನೋ ಕುಜ, ಬುಧ, ರಾಹು ಮತ್ತು ಕೇತುಗಳಿಂದ ನಿಮಗೆ ಬಹಳ ಕೆಟ್ಟದಾಗಿರ್ತಕ್ಕಂಥ ಫಲಗಳು ಬಂದರೂ ಸಹ ಗುರು ಶುಭ ಸ್ಥಾನದಲ್ಲಿರೋದ್ರಿಂದ ಎಲ್ಲವನ್ನು ಸಹಿಸಿಕೊಳ್ತಾನೆ. ಆದ್ದರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಮತ್ತು ಬಂಧು ಮಿತ್ರರಲ್ಲಿ ಜಗಳ ಆಗ್ತಕ್ಕಂಥದ್ದು. ಇಂಥ ವಿರೋಧ ಬಿಟ್ಟು ನಿಮಗೆ ಧನಾದಾಯ ಮಾಮೂಲಿಯಾಗಿರ್ತದೆ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಆದ್ಮೇಲೆ ಅದು ಕನ್ಯಾ ರಾಶಿಗೆ ಬಂದಾಗ ರವಿ, ಶುಕ್ರ, ಶನಿ 7ಮ ಸ್ಥಾನದಲ್ಲಿದ್ದಾರೆ. ಸ್ಥಾನ ಚಲನೆ ನೋಡಿ, ರವಿ 7ನೇ ಸ್ಥಾನದಲ್ಲಿದ್ದರೆ 7 ಕುದುರೆ ಹತ್ತದಂಗೆ ಸ್ಥಾನ ಚಲನೆ. ಇಲ್ಲಿಂದ ಅಲ್ಲಿಗೋಗ, ಅಲ್ಲಿಂದ ಇಲ್ಲಿಗೆ ಬಾ. ಕನ್ಯಾ ರಾಶಿಯವರಿಗೆ ವ್ಯಾಧಿ ಭಯ, ತಲೆನೋವು ಬಂದುಬಿಡುತ್ತೇನೋ, ಮೈಕೇನೋ ಬರುತ್ತಂತ ಭಯ ಒಂದು. ಜೊತೆಗೆ ನಿಂತ್ಕೊಂಡು ಕಡೆ ಕೂತ್ಕೊಂಡು ಕಡೆ ಮಾತಿನ ಚಕಮಕಿ ಶುರು ಮಾಡಿಬಿಡ್ತೀರಿ ಇವತ್ತು ನೀವು. ಅದರಲ್ಲಿ ನಿಮಗೆ ಗುರುಬಲ ಬೇರೆ ಇಲ್ಲ ನಿಮಗೆ ಸಮಾಧಾನ ಮಾಡೋದಕ್ಕೆ. ಎಲ್ಲ ಆದರೂ ಸಹ ನಿಮಗೆ ಈ ದಿನ ಹಣಕಾಸಿನ ಒಳಹರಿವು ಭಾಳ ಚೆನ್ನಾಗಿರ್ತಕ್ಕಂಥದ್ದು. ಅರ್ಧ ಶುಭ
ಅರ್ಧ ಅಶುಭವಾಗಿರ್ತಕ್ಕಂಥ ದಿನ. ನಿಮಗೆ ಅದೃಷ್ಟ ಸಂಖ್ಯೆ 3, ಉತ್ತರ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ತುಲಾ ರಾಶಿಗೆ ಬಂದಾಗ ಅಲ್ಲಿಂದ ರವಿ ಶುಕ್ರ ಶನಿ 6ನೇ ಸ್ಥಾನದಲ್ಲಿರೋದ್ರಿಂದ ರವಿಯಿಂದ ದ್ರವ್ಯ ಲಾಭ, ಶನಿಯಿಂದ ಸ್ಥಾನನಾಶ, ಆರಲ್ಲಿರ್ತಕ್ಕಂಥ ಶುಕ್ರನಿಂದ ನಿಮಗೆ ಲಕ್ಷ್ಮೀಕರವಾಗಿರ್ತಕ್ಕಂಥದ್ದು, ಫುಲ್ ಗುರುಬಲ ಇರ್ತಕ್ಕಂಥದ್ದು ಇದೆ ನಿಮಗೆ. ಆದರೂ ಸಹ ನೀವೇನೋ ಒಂದು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಕುಹಕ ಮಾಡೋದ್ರಿಂದ ನಿಮಗೆ ಅಪಕೀರ್ತಿ ಬರ್ತದೆ. ಕೆಟ್ಟದಾದ ರೀತಿಯಲ್ಲಿ ನೀವು ಮಾತಾಡೋದನ್ನು ಇವತ್ತು ಅವಾಯ್ಡ್ ಮಾಡಬೇಕಾಗಿರ್ತಕ್ಕಂಥದ್ದು ತುಲಾರಾಶಿಯವರು. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟಕ್ಕೂ ಬಿಳಿ ಅದೃಷ್ಟ ಬಣ್ಣ. ವೃಶ್ಚಿಕ ರಾಶಿಗೆ ಬಂದಾಗ ರವಿ ಶುಕ್ರ ಶನಿ 5ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ರವಿಯಿಂದ ರೋಗ ಭಯ, ಶುಕ್ರನಿಂದ ದ್ರವ್ಯ ಲಾಭ, ಶನಿಯಿಂದ ಸ್ಥಾನನಾಶ. ಅಂದರೆ ಲಾಭ ಇದ್ದರೂ ಸಹ ನಿಮಗೆ ಒಂದು ಸ್ಥಿರವಾದ ಸ್ಥಾನ ಇರೋದಿಲ್ಲ, ಒಂದು ಸ್ಥಿರವಾದ ಮನಸ್ಸಿರೋದಿಲ್ಲ ಇವತ್ತು. ಜೊತೆಗೆ ಗುರುಬಲ ಬೇರೆ ಇರೋದಿಲ್ಲ. ಆದರೆ ಬುಧನ ದಯದಿಂದ ಜ್ಞಾನ ವೃದ್ಧಿ ಆಗ್ತದೆ. ಯಾವಾಗ ನಿಮಗೆ ಕಲಹಗಳು ಮಾಡಬಾರ್ದೆಲ್ಲ ಆಗ್ತದೆ ಅವಾಗ ಆಟೋಮೆಟಿಕ್ಕಾಗಿ ಜ್ಞಾನ ವೃದ್ಧಿ ಆಗ್ಬೇಕಂಥದ್ದು ಬುಧನ ದಯೆಯಿಂದ ಸಾಮಾನ್ಯವಾಗಿರ್ತಕ್ಕಂಥ ವಿಷಯ. ಇದು ನಿಮಗೆ ಸಾಮಾನ್ಯವಾದ ದಿನ ಇವತ್ತು. ನಿಮಗೆ 1 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟಕ್ಕೂ ಕೆಂಪು ಅದೃಷ್ಟ ಗುಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಧನುಸ್ ರಾಶಿಗೆ ಬಂದಾಗ ರವಿ ಶುಕ್ರ ಶನಿ 4ನೇ ಸ್ಥಾನದಲ್ಲಿ ನೋಡಿ. ಶನಿ ಅರ್ಧಾಷ್ಟಮದಲ್ಲಿರ್ತಕ್ಕಂಥದ್ದು ಏನೋ ಮತ್ತು ಶತ್ರುಭಯ ಇರ್ತಕ್ಕಂಥದ್ದು, ಶನಿಯಿಂದ ವಿರೋಧದಲ್ಲಿರ್ತಕ್ಕಂಥದ್ದು. ಶುಕ್ರನಿಂದ ಮಾತ್ರ ಸ್ವಲ್ಪ ಗೃಹ ಸೌಖ್ಯ, ಅಂದರೆ ಬಂಧು ಸೌಖ್ಯ, ಬಂಧುಗಳು ನಿಮಗೆ ಒಳ್ಳೆಯದಾಗಿ ಮಾತಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಗುರುಬಲ ಇರೋದರಿಂದ ನಿಮಗೆ ವ್ಯಾಪಾರಗಳನ್ನು ನಷ್ಟ ಆಗೋದಿಲ್ಲ. ಆದರೂ ಸಹ ಅತಿ ಬುದ್ಧಿ ಆಗ್ಬಿಟ್ಟು ನಿಮಗೆ ಸ್ವಲ್ಪ ನಷ್ಟ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ ನೀವು ಅಂತಕ್ಕಂಥದ್ದು ಈ ದಿನದ ವಿಶೇಷ ಧನುಸು ರಾಶಿಯವರಿಗೆ. 1 ಅದೃಷ್ಟ ಸಂಖ್ಯೆ ಶನಿ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ನೋಡಿ ರವಿ ಶುಕ್ರ ಶನಿ ಎಲ್ಲರೂ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಶುಭ ಸೌಖ್ಯ ದ್ರವ್ಯ ಲಾಭ. ನೋಡಿ ಅವ್ರು 3 ಜನದಿಂದ ನಿಮಗೆ ಲಾಭ ಇರ್ತಕ್ಕಂಥದ್ದು. ಗುರುಬಲ ಇಲ್ಲದಿದ್ದರೂ ಸಹ ಬುಧ ರವಿ ಶುಕ್ರ ಶನಿ ಇವರ ದಯದಿಂದ ಈ ದಿನ ನೀವು ಉತ್ತಮವಾಗಿದ್ದ ವ್ಯಾಪಾರ ವ್ಯವಹಾರ ಮಾಡ್ತೀರಿ, ಬಂಧುಗಳೆಲ್ಲ ಒಳ್ಳೆ ಹೆಸರು ತೆಗೆದುಕೊಳ್ತೀರಿ, ಎಲ್ಲವೂ ಇರ್ತಕ್ಕಂಥದ್ದು. ಆದರೆ ಗುರುಬಲ ಇರಲ್ಲ. ಹೊಸ ಪ್ರಯತ್ನಗಳನ್ನು ಮಾಡಬೇಡಿ. 4 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಬೇರೆ ಇಲ್ಲಿಂದ ಕುಂಭರಾಶಿಗೆ ಬಂದಾಗ ರವಿ ಶುಕ್ರ ಶನಿ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥದ್ದು. ವ್ಯಾಧಿ ರವಿ ಶುಭವಾಗಿರ್ತಕ್ಕಂಥದ್ದು, ಆದರೂ ಸಹ ಸ್ವಲ್ಪ ಭಯ ಇರ್ತಕ್ಕಂಥದ್ದು. ಗುರುಬಲ ಇದೆ ನಿಮಗೆ ಇವತ್ತು. ಮತ್ತು ಬುಧನಿಂದ ಶುಭಕರವಾಗಿರ್ತಕ್ಕಂಥ ಒಂದು ಬುದ್ಧಿಬಲ ಬರ್ತಕ್ಕಂಥದ್ದು. ನಿಮ್ಮ ಬುದ್ಧಿಬಲದಿಂದ ಇವತ್ತು ನೀವೆಲ್ಲ ಕೆಲಸಗಳನ್ನ ಗೆಲ್ತೀರಿ. ಆದರೂ ಸಹ ಸ್ವಲ್ಪ ಮಾತಿನ ಜಟಾಪಟಿ ಆಗ್ತಕ್ಕಂಥ ಸಂದರ್ಭಗಳಿರೋದ್ರಿಂದ ಹುಷಾರಾಗಿರ್ತಕ್ಕಂಥದ್ದು. ಕುಂಭರಾಶಿಯವರು 4 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕಡೆಯದಾಗಿ ಮೀನರಾಶಿಗೆ ಬಂದಾಗ ಆತ್ಮೀಯರೇ ರವಿ ಶುಕ್ರ ಶನಿ ರಾಶಿಲಿದ್ದಾರೆ. ಇವಾಗ ನಿಮಗೆ ರಾಶಿಲಿದ್ದರೆ ನೋಡಿ, ರವಿ ರಾಶಿಲಿದ್ದರೆ ಸಿಕ್ಕಾಪಟ್ಟೆ ಬಿಸಿ ಬುದ್ಧಿ ಕ್ಲೇಶ ಆಗ್ತಕ್ಕಂಥದ್ದು. ಆದರೆ ಶುಕ್ರನಿಂದ ನಿಮಗೆ ಸೌಖ್ಯ ಸಿಗ್ತಕ್ಕಂಥದ್ದು, ಬುಧನಿಂದ ಪ್ರಯಾಣ ಆಗ್ತಕ್ಕಂಥದ್ದು. ಈ ದಿನ ಏನಪ್ಪ ಯಾಕಂದರೆ ಸುಮ್ಮನೆ ವೃಥಾ ತಿರುಗಾಟ ಇರ್ತಕ್ಕಂಥದ್ದು. ಆ ತಿರುಗಾಟದಿಂದ ಲಾಭವೂ ಸಹ ಇರ್ತಕ್ಕಂಥದ್ದು. ಮತ್ತು ನಿಮಗೆ ಕೆಲವು ವ್ಯವಹಾರಗಳನ್ನು ನಡೆಸೋಕ್ಕಾಗದೆ ಬುದ್ಧಿ ಕ್ಲೇಶ ಆಗ್ತಕ್ಕಂಥದ್ದು. ಗುರುಬಲ ಬೇರೆ ಇರೋದಿಲ್ಲ. ಆದರೆ ಸುಖವಾದ ಜೀವನ, ಸುಖವಾದ ಭೋಜನ, ಗೃಹ ಶಾಂತಿ ಇರ್ತಕ್ಕಂಥ ಒಂದು ಸುದಿನ ಇವತ್ತು ನಿಮಗೆ. ಬೇರೆ ಯಾವ್ದು ಹೆಂಗಾದಿರಲಿ ಮನೆಯಲ್ಲಿ ಆರಾಮಾಗಿರ್ತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಏನೋ ಹಳದಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನ ದ್ವಾದಶ ರಾಶಿಗಳವ್ರ ದಿನಭವಿಷ್ಯ ಆಗಿರ್ತಕ್ಕಂಥ ಆದ್ಮೇಲೆ ಈ ದಿನ ಸೋಮವಾರ ಆ ಪರಮೇಶ್ವರ ದಯದಿಂದ ನಿಮಗೆಲ್ಲನೂ ಒಳ್ಳೆಯದಾಗಲಿ, ನಿಮಗೆಲ್ಲ ಲಾಭದಾಯಕವಾಗಿರಲಿ ದಿನ ಅಂತೇಳಿ ಶಿವನನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನ ನಮ್ಮ ಸಾಯಿ ಸ್ಮೃತಿಯ ಒಂದು ದಿನಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮಗಿರ್ತಕ್ಕಂಥ ಅನುಮಾನಗಳನ್ನ ಕಾಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸಿದ್ದೇವೆ. ಜೈ ಶ್ರೀರಾಮ್.